ಅಂತ ಸಂತೋಷ್ ರಾಮ್ ಎಳ್ತಂದರು. ಸಂತೋಷ್ ರಾಮ್ಗೂ ಸೌಜನ್ಯ ಕೇಸ್ಗೂ ಏನಿದೆ, ಏನು ಕರ್ಮ ಇದ್ದಾರೆ ಇವ್ರಿಗೆ? ಸೌಜನ್ಯ ಕೇಸ್ಗೆ ಸಂತೋಷ್ ರಾಮ್ನ ಯಾಕೆ ತಂದರು? ವೇದಾವಲ್ಲಿದು ಗಂಡ ಬಡ್ಕೋತಿದ್ದಾನೆ ರೀ, ನನ್ನ ಹೆಂಡ್ತಿನ ಕೊಂದವ್ರು ಯಾರು ನನಗೆ ಗೊತ್ತು ಅಂತ. ಈಗಲೂ ಇದ್ದಾನೆ, ಬದುಕಿದ್ದಾನೆ, ಜೀವಂತವಾಗಿದ್ದಾನೆ, ಬಡ್ಕೋತಿದ್ದಾನೆ. ನನ್ನ ಹೆಂಡ್ತಿನ ಹೆಂಗೆ ಕೊಂದರು, ಯಾಕೆ ಕೊಂದರು, ಏನು ಕೊಂದರು ಅಂತ ಏನು ಮಾಡ್ತು ಸರ್ಕಾರ? ಒಂದು ಅಪರಾಧನೋ ಅತ್ಯಾಚಾರನೋ ಇನ್ನೊಂದು ಸಾಕ್ಷಿ ಸಿಗದೇ ಅದನ್ನು ಕೈ ಬಿಡೋದು ಬೇರೆ, ಸಾಕ್ಷಿ ನಾಶ ಮಾಡಿ ಕೈ ಬಿಡೋದು ಬೇಡ. ಈ ಕೇಸಲ್ಲಿ ಸಾಕ್ಷಿನ ಉದ್ದೇಶಪೂರ್ವವಾಗಿ ಸಾಕ್ಷಿನ ನಾಶ ಮಾಡ್ಕೊಂಡೇ ಬಂದರು. ಹಾಗಾದ್ರೆ ಅಪರಾಧಿ ಯಾರು? ನಾನೊಬ್ಬ ಹಿಂದೂ, ನಮ್ಮನೆ ಮಗಳನ್ನ ಯಾರೋ ಇನ್ನೊಬ್ಬ ಹಿಂದೂ ಕರ್ಕೊಂಡೋಗಿ ಅತ್ಯಾಚಾರ ಮಾಡೋದನ್ನ, ಕೊಲೆ ಮಾಡೋದನ್ನ, ನಮ್ಮ ಹಿಂದೂ ನಮ್ಮವ್ರವರು, ನಮ್ಮ ಜಾತಿಯಸ್ತಾರೆ, ನಮ್ಮವ್ರೆ, ಸುಮ್ಮನಾಗ್ಬೇಕಾ? ಸುಮ್ಮನಾಗ್ಬೇಕು ಹೇಳಿ. ಈ ತಪ್ಪನ್ನ ಯಾರು ಮಾಡಿದಾರೆ ಹಾಗೆ ಅಂತ ಹೇಳೋದು ಸಾಮಾನ್ಯ ಎಲ್ಲ ಪ್ರಜೆಗಳಿಗೆ ಇರುವಂಥ ಒಂದು ಕುತೂಹಲ. ಇದು ಯಾರು ಮಾಡಿದ್ದಾರೆ ಅನ್ನೋದು, ಈಗ ಯಾರು ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಿದೆಯಾ ಸರ್? ಮೇಡಮ್, ನಾವು ನನಗೆ ಅಂತಲ್ಲ ಮೇಡಮ್, ಸಾಧಾರಣ ಎಲ್ಲ ಸಾರ್ವಜನಿಕರಿಗೆ ಗೊತ್ತಿದೆ ಈ ವಿಚಾರ ಯಾರು ಮಾಡಿದ್ದಾರೆ ಅಂತೇಳಿ. ಈ ವಿಚಾರನ ಓಪನ್ ಆಗಿ ಬಂದು ಹೇಳಿದರೆ ನಾವೇ ಜೀವಂತ ಇರ್ತೀವೋ ಅನ್ನೋದು ಭಯದ ವಾತಾವರಣದಲ್ಲಿ ನಾವಿದ್ದೇವೆ. ತಾಯಿಗೆ ಜೀವನ ಪರ್ಯಂತ ಈ ಶಿಕ್ಷೆಯನ್ನು ಕೊಟ್ಟಂಥ ಅಪರಾಧಿಗೆ ಅವನು ಯಾರೇ ಆಗಿರಲಿ ಆತನನ್ನು ಕಂಡು ಹಿಡಿಲೇಬೇಕಾಗುತ್ತೆ. ಆತನಿಗೆ ಶಿಕ್ಷೆ ಕೊಟ್ಟಾಗ ಮಾತ್ರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಒಂದು ಅರ್ಥ ಬರುತ್ತೆ. ಸಮೀರ್ ಮಾಡುವ ಕೆಲಸ ಅಲ್ಲಿ ಒಂದು ಮಹಿಳೆ, ಅಪ್ರಾಪ್ತ ಯುವತಿ, ಒಂದು ಕೊಲೆ, ಅತ್ಯಾಚಾರ, ಇಷ್ಟು ಪ್ರಕರಣದ ಬಗ್ಗೆ ಆತ ಬೆಳಕು ಚೆಲ್ಲಿದ್ದಾನೆ. ಯಾರಾದರೂ ಏನ್ರಿ ನ್ಯಾಯ ಕೇಳಲಿಕ್ಕೆ ಧರ್ಮ ಬೇಕಾ? ಎಲ್ರಿಗೂ ನಮಸ್ಕಾರ. ಕಥಾಹಂದರಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ಮಾರ್ಚ್ 8ನೇ ತಾರೀಕು ವಿಶ್ವ ಮಹಿಳಾ ದಿನಾಚರಣೆ. ಆದರೆ ದುರದೃಷ್ಟ ಅಂದರೆ ಕಳೆದ 12 ವರ್ಷಗಳ ಹಿಂದೆ ಸೌಜನ್ಯ ಅನ್ನೋ ಒಂದು ಹೆಣ್ಣು ಮಗಳನ್ನು ಧರ್ಮಸ್ಥಳದ ಪವಿತ್ರ ಸ್ಥಳದಲ್ಲಿ ಅತ್ಯಂತ ಬರ್ಬರವಾಗಿ ಅತ್ಯಾಚಾರ ಮಾಡಿ ಅತ್ಯಂತ ಹೀನಾಯವಾಗಿ ಅವಳನ್ನ ಕೊಲೆ ಮಾಡ್ತಾರೆ. ಈಗ ಒಂದು ವಾರದಿಂದ ಒಂದು ಸಂಚಲನ ಸೃಷ್ಟಿಯಾಗಿದೆ. ಯೂಟ್ಯೂಬರು ಸಮೀರ್ ಅವರು ಒಂದು ವಿಡಿಯೋ ಮಾಡಿದರು. ಅದು ವಿಡಿಯೋ ತುಂಬ ವೈರಲ್ ಆಯಿತು. ಆದಮೇಲೆ ತುಂಬ ಜನರು ಅದರ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಆದರೆ ನಾವೆಲ್ಲರೂ ಕೂಡ ಆ ವಿಷಯನ ಮಾತಾಡ್ತಾ ಇದ್ವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪಬ್ಲಿಕ್ಸು ಏನು ಹೇಳ್ತಾರೆ, ಸಾರ್ವಜನಿಕರ ಅಭಿಪ್ರಾಯ ಏನು? ಇವತ್ತು ನೋಡಿ ಈ ಪಾರ್ಕಲ್ಲಿ ಒಂದಷ್ಟು ಜನ ಇದ್ದಾರೆ, ಒಂದಷ್ಟು ಜನ ಮಾತಾಡ್ತಿದ್ದಾರೆ. ಆದರೆ ಯಾವ ವಿಷಯನ ಮಾತಾಡ್ತಿದ್ದಾರೆ ಪ್ರಸ್ತುತವಾಗಿ? ನಾವು ಯಾರ ಪರನೂ ಅಲ್ಲ, ಯಾರ ವಿರೋಧನೂ ಅಲ್ಲ. ಇಲ್ಲಿ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ, ಅದರ ಪರವಾಗಿ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಧ್ವನಿ ಎತ್ತಬೇಕು. ಬನ್ನಿ ಇವತ್ತು ಅವ್ರನ್ನ ಮಾತಾಡ್ಸೋಣ. ಒಂದಷ್ಟು ಜನ ಇದ್ದಾರೆ ಇಲ್ಲಿ, ಒಂದಿಬ್ಬರು ಕೂತಿದ್ದಾರೆ. ಪ್ರಸ್ತುತವಾಗಿ ಸರ್ ಇವಾಗ ಸೋಷಿಯಲ್ ಮೀಡಿಯಾನ ನೀವೆಲ್ಲರೂ ಗಮನಿಸ್ತಿರ್ತೀರಾ. ಈಗ ಒಂದು ವಾರದಿಂದ, ಇದು 12 ವರ್ಷದಿಂದನೂ ಕೂಡ ಚರ್ಚೆಯಲ್ಲಿದೆ ಈ ವಿಷಯ, ಹೊಸದೇನಲ್ಲ. ಆದರೆ ಈಗ ಒಂದು ವಾರದಿಂದ ಸಮೀರ್ ಅನ್ನೋ ಒಂದು ಯೂಟ್ಯೂಬರು ವಿಡಿಯೋ ಮಾಡಿದರು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಅದು ಒಂದು ಸಂಚಲನ ಸೃಷ್ಟಿಸಿದೆ. ಈಗ ಸಾಕಷ್ಟು ಅದ್ರ ಬಗ್ಗೆನೇ ಚರ್ಚೆ ಆಗ್ತಿದೆ. ಸರ್, ಈಗ ಧರ್ಮಸ್ಥಳದಲ್ಲಿ ನಡೆದಂಥ ಸೌಜನ್ಯ ಪ್ರಕರಣದಲ್ಲಿ ನಿಮಗೆ ಎಷ್ಟು ಗೊತ್ತಿದೆ ಸರ್ ಸಾಮಾನ್ಯ ಪ್ರಜೆ ಆಗಿ? ನೇತ್ರಾವತಿ ನದಿ ದಡದಲ್ಲಿ ಕಳೆದ ಒಂದು 13 ವರ್ಷದಿಂದ ಭೀಕರವಾಗಿ ಅತ್ಯಾಚಾರ ಆದ ಸೌಜನ್ಯ ಬಗ್ಗೆ ಮಾತಾಡ್ತಾರೆ. ಹೌದು ಸರ್, ಹೌದು. ಇದೇ ನೇತ್ರಾವತಿ ದಡದಲ್ಲಿ ಕಳೆದ ಒಂದು 20 ವರ್ಷದಿಂದ ಸುಮಾರು ಒಂದು 500ರಿಂದ 600ಕ್ಕೂ ಹೆಚ್ಚು ಕೊಲೆಗಳಾಗಿವೆ, ಅತ್ಯಾಚಾರ ಆಗಿದೆ, ಸಾವುಗಳಾಗಿದ್ದಾವೆ, ಅನುಮಾನಾಸ್ಪದವಾಗಿದೆ, ಕಾಣೆ ಆಗಿದ್ದಾರೆ. ಇದ್ರ ಬಗ್ಗೆ ಯಾರಿಗಾರು ಮಾಹಿತಿ ಗೊತ್ತು? ಇಡೀ ನೇತ್ರಾವತಿ ದಡದಲ್ಲಿರೋ ಪ್ರತಿಯೊಬ್ಬರಿಗೂ ಗೊತ್ತು. ಯಾರಾದರೂ ಇದ್ರ ಬಗ್ಗೆ ಪ್ರಶ್ನೆ ಮಾಡೋರು ಇದ್ದಾರೆ, ಯಾವ್ದ್ರ ಬಗ್ಗೆ ಇದನ್ನು ಎನ್ಕ್ವೈರಿ ಮಾಡೋರು ಇದ್ದಾರೆ. ಏನು ಸೌಜನ್ಯದ ವಿಷಯ ನೀವು 13 ವರ್ಷದ ಹಿಂದೆ ನಡೆದ ವಿಷಯ. ಇವತ್ತು ಯೂಟ್ಯೂಬರ್ ಒಬ್ಬರು ಸಮೀರ್ ಅವರು ಅದನ್ನು ನೇರವಾಗಿ ಎಲ್ಲರ ತಟ್ಟುವಾಗ ಎಲ್ಲರ ಮನಸ್ಸಿಗೂ ಇದು ವಿಷಯ ತಿಳಿಯುವಾಗ ಇವತ್ತು ಅವರು ಯೂಟ್ಯೂಬ್ನಲ್ಲಿ ಹೇಳಿದ್ರು. ರಾತ್ರೋರಾತ್ರಿ ಅದು ಈ ಒಂದು ಕೇಸ್ಗೆ ಒಂದು ಒಳ್ಳೆ ತಿರುವು ಬಂತು, ಒಪ್ಕೊಳ್ಳೋಣ. ಅದೇ 1.5-2 ವರ್ಷದಿಂದ ಇಂಥ 100 ಯೂಟ್ಯೂಬರ್ಸ್ಗಳು ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ, ಬಡ್ಕೊಳ್ತಿದ್ದಾರೆ. ಹೌದು, ಈ ಥರ ಒಂದು ಆಗಿದೆ ಅಂತ. ಯಾವ ಸರ್ಕಾರ ಆಗಲಿ, ಯಾವುದೇ ತನಿಖೆ ಆಗಲಿ, ಇನ್ನೊಂದು ಯಾವುದಾದ್ರು ಸಂಘಟನೆಗಳಲ್ಲಿ, ಯಾವುದೋ ರಾಜಕೀಯ ಪಕ್ಷಗಳಲ್ಲಿ ಯಾರೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಯಾಕೆ ಎಲ್ಲ ಒಂದು ದೊಡ್ಡ ಷಡ್ಯಂತ್ರ, ದೊಡ್ಡ ಒಂದು ಕಪಿಮುಷ್ಟಿ ಒಳಗಡೆ ಎಲ್ಲರೂ ಬಂದಿಯಾಗಿದ್ದಾರೆ. ಸೋಷಿಯಲ್ ಮೀಡ್ಯಾದಲ್ಲಿ ಎಷ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಬಂತು, ಯಾವುದಾದ್ರು ಒಂದು ನಿಮ್ಮ ಟಿ ವಿ ಚಾನಲ್ಗಳಲ್ಲಿ ಬರೋದಿಲ್ಲ. ಯಾಕೆ ಹೇಳಿ? ನೀವು ಬರೀ ಆಯಿತು, ನೀವು ಸೌಜನ್ಯನ ಬಗ್ಗೆ ಮಾತ್ರ ಹೇಳ್ತೀರ. ನಾನು ನಿಮ್ಮನ್ನ ಕೇಳ್ತೀನಿ, ವೇದವಲ್ಲಿ ಬಗ್ಗೆ ಗೊತ್ತಾ? ವೇದವಲ್ಲಿನ ಯಾವಷ್ಟು ಭೀಕರವಾಗಿ ಕೊಂದರು ಅದ್ರ ಬಗ್ಗೆ ಯಾರಾದರೂ ಮಾತಾಡ್ತಾರಾ? ಬೇಡ. ಇದೇ ಸೌಜನ್ಯ ಸಹಾಯಕ್ಕಿಂತ 15 ದಿನದಿಂದ ಜೋಡಿ ಮಾವತರ ಕೊಲೆ ಆಯಿತು. ಯಮುನಾ ಮತ್ತು ಅವ್ರ ಅಣ್ಣನ ಕೊಲೆ ಮಾಡಿದ್ರು. ತಲೆ ಚಚ್ಚಿ ಬಂಡೆಕಲ್ಲಲ್ಲಿ ಚಚ್ಚಿ ಅಲ್ಲಿ ಬಿಸಾಕಿ ಹೋಗಿದ್ರು. ಅದಕ್ಕೆ ಏನಾದರೂ ಸಾಕ್ಷಿ ಸಿಗ್ತಾ? ಏನಾದ್ರು ಅದ್ರ ಮೇಲೆ ಏನಾದ್ರು ಇದು ತನಿಖೆ ಆಗ್ತಾ? ಅಲ್ಲಿ ವೇದವಲ್ಲಿ ಬಗ್ಗೆ ಆಗ್ತಾ? ಬೇಡ, ಏನು ಬೇಡ. 17 ವರ್ಷದ ಒಂದು ಪಾಪ ಮುಗ್ಧ ಹೆಣ್ಣು ಮಗಳು, ಕಾಲೇಜಿಗೆ ಹೋಗೋಳು ಪದ್ಮಲತನ ಬಗ್ಗೆ ಇದು ಕೇಳಿ ಬಂತು. ವೇದವಲ್ಲಿದು ಗಂಡ ಬಡ್ಕೋತಿದ್ದಾನೆ ರೀ, ನನ್ನ ಹೆಂಡ್ತಿನ ಕೊಂದವ್ರು ಯಾರು ನನಗೆ ಗೊತ್ತು ಅಂತ. ಈಗಲೂ ಇದ್ದಾನೆ, ಬದುಕಿದ್ದಾನೆ, ಜೀವಂತವಾಗಿದ್ದಾನೆ, ಬಡ್ಕೋತಿದ್ದಾನೆ. ನನ್ನ ಹೆಂಡ್ತಿನ ಹೆಂಗೆ ಕೊಂದರು, ಯಾಕೆ ಕೊಂದರು, ಏನು ಕೊಂದರು ಅಂತ ಏನು ಮಾಡ್ತು ಸರ್ಕಾರ? ಅದು ಬಿಡಿ, ಪದ್ಮಲತನ ಅಣ್ಣನ ತಮ್ಮನ ಯಾರು ಆಟ ಓಡಿಸ್ತಿದ್ದಾರೆ, ಈಗಲೂ ಹೇಳ್ತಾನೆ ಏನಕ್ಕೆ ಕೊಂದರು, ಯಾಕೆ ಕೊಂದರು.
ನನ್ನ ತಂಗಿನ ಏನಕ್ಕೆ ಕೊಂದ್ರು ಅಂತ ಈಗಲೂ ಹೇಳ್ತಾನೆ, ಹೋಗಿ ಕೇಳಿ, ಈಗಲೂ ಆಟ ಓಡಿಸ್ಕೊಂಡಿದ್ದಾನೆ. ಅದು ಯಾರ ತಗೊಳ್ತೀರಾ? ಬೇಡ. ಯಮುನನ ಮಗ ಈಗಲೂ ಬದುಕಿದ್ದಾನೆ. ಯಮುನಾ ಜೋಡಿ ಮಾತನ್ನ ಏನು ಕೊಲೆ ಆಯಿತು, ಅವ್ರು ಕಂಪ್ಲೇಂಟ್ ಕೊಟ್ಟಿದ್ರು. ಯಮುನಾ ಮತ್ತು ಅವ್ರ ಅಣ್ಣನ ಕೊಂದಾಗ ಅವ್ರ ಮನೆಯವರು ಕಂಪ್ಲೇಂಟ್ ತೊಗೊಳ್ಳಲ್ಲ, ಯಾರೋ ಮೂರನೇ ವ್ಯಕ್ತಿಗಳ ಕಂಪ್ಲೇಂಟ್ ತೊಗೊಂಡು ಅದನ್ನ ಮುಚ್ಚಾಕಿದ್ರು. ಈಗಲೂ ಅವ್ರ ಮಗ ಇದ್ದಾನೆ, ಹೋಗಿ ಕೇಳಿ. ಈಗಲೂ ಅಲ್ಲಿ ನೇತ್ರಾವತಿ ಸುತ್ತಮುತ್ತಲೆಲ್ಲ ಇದ್ದಾನೆ. ಯಾರು ಕೇಳೋರಿದ್ದಾರೆ, ಅದನ್ನ ಯಾರು ತಗೊಳ್ಳೋರಿದ್ದಾರೆ. ಈಗ ಸೌಜನ್ಯ ವಿಚಾರ ಬರ್ತೀರಾ, ಸೌಜನ್ಯನ ಕೇಸು ಏನಾಗಿದೆ ಅಂತ ಇಡೀ ಜಗತ್ತಿಗೆ ಗೊತ್ತು. ಸೌಜನ್ಯ ಕೇಸಲ್ಲಿ ಯಾರಿದ್ದಾರೆ, ಯಾವ ಪ್ರಭಾವಿ ವ್ಯಕ್ತಿ ಇದ್ದಾನೆ, ಯಾವ ಪ್ರಭಾವಿ ವ್ಯಕ್ತಿ ಯಾವ ಒಂದು ಹಂತದಲ್ಲಿ ಇಡೀ ರಾಜ್ಯನ ಇಡೀ ರಾಜ್ಯನಾಗಿಂದ ಇಡೀ ರಾಷ್ಟ್ರನ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ಇಡೀ ವ್ಯವಸ್ಥೆನ ಬದಲಾಯಿಸ್ಕೊಂಡು ಎಲ್ಲ ಒಂದು ದೊಡ್ಡ ಒಂದು ದುರಂತನ ತಂದಿಟ್ಟು ಇವತ್ತು ಮಹಾನ್ ವಂಚನೆಗೆ ಕಾರಣ ಆಗಿದ್ದಾನೆ. ಅದರ ಮೂಲನೇ ಇಂಥ ಕೊಲೆಗಳು ಇಂಥವು ನಡೀತಿದ್ದಾವೆ. ಸೌಜನ್ಯ ಸುಮಾರು ಅದು ಹೌದು, ಸೌಜನ್ಯ ಬಗ್ಗೆ ನೀವು ಕೇಳಿದ್ರಿ, ನಾನು ಸೌಜನ್ಯ ಬಗ್ಗೆನೇ ಮಾತಾಡ್ತೀನಿ. 13 ವರ್ಷದ ಹಿಂದೆ ಇದೇ ಸೌಜನ್ಯ ಪಾಪ ಕಾಲೇಜಿಗೆ ಹೋಗಿ ಏನೋ ಉಪವಾಸ ಇದ್ದಿಲ್ಲ ಅಂತ ಅವಳು ಕಾಲೇಜಿಗೆ ಹೋಗಿ ವಾಪಸ್ ಹೋಗುವಾಗ ರಸ್ತೆ ಮಧ್ಯದಲ್ಲಿ ಅವಳನ್ನ ಕಿಡ್ನಾಪ್ ಆಗ್ತಾಳೆ. ಒಂದು ದಿನ ಆಲ್ಮೋಸ್ಟ್ ಒಂದು ದಿನ ಮಾರೇ ದಿನ ಅವಳು ಹೆಣವಾಗಿ ಸಿಗ್ತಾಳೆ. ಹೆಣವಾಗಿ ಸಿಕ್ಕ ದೊಡ್ಡ ಮಟ್ಟದ ಹೋರಾಟಗಳು ನಡೀತವೆ. ದೊಡ್ಡ ಮಟ್ಟದ ಹೋರಾಟ ಆವತ್ತು ಆ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟ ಅವಳ ಮೇಲೆ ಅವನ್ನ ಹಿಡೀರಿ ಗಲ್ಲಿಗೇರಿಸಿ ಅಂತ ಸಂತೋಷ್ ರಾವ್ ಹೇಳ್ತಂದ್ರು. ಸಂತೋಷ್ ರಾವ್ಗೂ ಸೌಜನ್ಯ ಕೇಸ್ಗೆ ಏನಿದೆ, ಏನು ಕರ್ಮ ಇದ್ದಾರೆ ಇವ್ರಿಗೆ? ಸೌಜನ್ಯ ಕೇಸ್ಗೆ ಸಂತೋಷ್ ರಾವ್ನ ಯಾಕೆ ತಂದರು? ಬಾಹುಬಲಿ ಬೆಟ್ಟದಲ್ಲಿ 100 ಜನ ಹಿಂಗೆ ತಿರುಗಾಡ್ತಿರ್ತಾರೆ, ಎಲ್ಲ ಕೂತಿರ್ತಾರೆ. ಯಾರೋ ಒಬ್ಬ ಬೆಟ್ಟದಲ್ಲಿ ಒಬ್ಬ ಕೂತ್ಕೊಂಡಿದ್ದ ಅಂತ ಅವನ್ನ ಕರ್ಕೊಂಬಂದ್ಬಿಟ್ಟು ಅವನ್ನ 13 ವರ್ಷ 12 ವರ್ಷನೇನೋ ಅವನು 8 ವರ್ಷ ಅವ್ನಿಗೆ ಜೀವನ ಹಾಳು ಮಾಡಿದ್ರಲ್ಲ ಪಾಪ ಅವ್ನು ಜೈಲಲ್ಲಿ ಬಿಟ್ರಿ. ಕೊರ್ಗಿ ಅವ್ರ ಅಮ್ಮ ತಿರೋದ್ರು. ಮೊನ್ನೆ ಅವ್ರ ಅಪ್ಪ ನರಳ್ತಾ ಇದ್ದಾರೆ. ಅವ್ನ ಲೈಫ್ನ ಹಾಳು ಮಾಡಿದ್ರು. ಏನು ಸಾಕ್ಷಿ ಸಿಗ್ತವೆ? ಕೋರ್ಟ್ಗೆ ಹೋದ್ರು, CID ತನಿಖೆ ಮಾಡಿದ್ರಿ, CBI ತನಿಖೆ ಮಾಡಿದ್ರಿ, ಕೋರ್ಟ್ಗೆ ಹೋದ್ರಿ. ಎಲ್ಲಾದರೂ ಒಂದೇ ಒಂದು ಪಾಯಿಂಟ್ ಸಿಗ್ತದೆ ಸಂತೋಷ ಮಾಡಿದ್ದಾನೆ ನಾನು. ಅದಕ್ಕೆ ಎಲ್ಲೂ ಏನೂ ಸಿಗಲಿಲ್ಲ. ಬಾಹುಬಲಿ ಬೆಟ್ಟದ ಅಡಿಯಲ್ಲಿ ಕೂತಿದ್ದಾನ ಒಂದೇ ಒಂದು ಕಾರಣಕ್ಕೆ ಅವ್ನ ಲೈಫ್ನ ಹಾಳು ಮಾಡಿದ್ರಿ, ಅವ್ರ ಸಂಸಾರನೇ ಹಾಳು ಮಾಡಿದ್ರಿ. ಯಾವುದೋ ಸಂತೋಷ್ ರಾವ್ನ ಆಪರಿಸಿದ್ರಿ. ಆಯಿತು. ಸೌಜನ್ಯ ಅವಳೇನು ಮೋಸ ಮಾಡಿದ್ರಿ? ಕರ್ಕೊಂಡು ಬಂದು ಮಧ್ಯರಾತ್ರಿ ಗಂಟೆ ಕಿರುಕುಳ ಕೊಟ್ಟು ಅತ್ಯಾಚಾರ ಮಾಡಿ ಎಲ್ಲ ಮಾಡಿ ಕೊನೆಗೆ ಒಂದು ಬರೀ ಬೆತ್ತಲೆ ಮೈ ಮೇಲೆ ಒಂದು ಬಟ್ಟೆ ಇಲ್ದಂಗೆ ನೇತ್ರಾವತಿ ನದಿ ಸೈಡಲ್ಲಿ ಬಿಸಾಕಿದ್ರಲ್ಲ. ಏನು ತನಿಖೆ ಮಾಡಿದ್ರಿ ಇವರು? ಯಾವ ಥರ ತನಿಖೆ ಮಾಡಿದ್ರು? ಏನು ಆಗಿನ ತನಿಖೆ ಅದಕ್ಕೆ ಅವ್ನಿಗೊಂದು ತನಿಖೆ ಮಾಡೋದು ಒಂದು 2-3 ಪಾಯಿಂಟ್ ಹೇಳ್ತೀನಿ. ತುಂಬ ಇದಾವೆ ಹೇಳೋಕೆ ಹೋದರೆ ಒಂದು 2-3 ಪಾಯಿಂಟ್ ಹೇಳ್ತೀನಿ ಮೇಡಮ್, ಕೇಳ್ಕೊಳ್ಳಿ ಮೇಡಮ್. ಒಂದು ಪೋಸ್ಟ್ ಮಾರ್ಟಮ್ ಮಾಡಿದಾಗ ಒಂದು ಅತ್ಯಾಚಾರ ಆಗಿರಲಿ, ಒಂದು ಕೊಲೆ ಆಗಿರಲಿ, ಅದಕ್ಕೆ ಆದ ಒಂದು ರೀತಿಯಲ್ಲಿ ಮಾಡಿ ಒಂದಷ್ಟು ಪಾರ್ಟ್ಸ್ಗಳನ್ನ ಕಲೆಕ್ಟ್ ಮಾಡ್ತಾರೆ. ಅದೊಂದು ಲ್ಯಾಬ್ಗೆ ಕಳಿಸೋಂಥ ಒಂದು ವ್ಯವಸ್ಥೆ ಇರ್ತದೆ. 12 ಗಂಟೆ ಒಳಗಡೆ ಕಳಿಸ್ಬೇಕು, 24 ಗಂಟೆ ಕಳಿಸೋ, ಈ ಥರ ಏನೋ ಒಂದು ಇರ್ತದೆ. ಆ ಲ್ಯಾಬ್ ಕಳಿಸ್ತಾರೆ, ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಏನಾರು ಒಂದು ಕ್ಲೂ ಸಿಗೋಂಥದ್ದು. ಈ ಪುಣ್ಯಾತ್ಮ 12 ದಿನ ಆದಮೇಲೆ ಕಳಿಸೋದಂದ್ರೆ ಇನ್ನೆಲ್ಲರೂ ಸಾಕ್ಷಿ ಉಳಿತದೆ. ಸಾಕ್ಷಿ ನಾಶ ಮಾಡಬೇಕು ಉದ್ದೇಶದಿಂದ 12 ದಿನ ಬಿಟ್ಟು ಕಳಿಸ್ತಾ. ಒಂದು ಅತ್ಯಾಚಾರ ಆಗಿರಲಿ, ಒಂದು ಕೊಲೆ ಆಗಿರೋ ಒಂದು ಹೆಣ್ಣು ಮಗಳು ಅಟ್ಲೀಸ್ಟ್ ಅವಳು ರಾತ್ರಿ ಏನು ತಿಂದಿರ್ತಾಳೆ, ಅವಳು ಏನು ಊಟ ಮಾಡಿರ್ತಾಳೆ ಅನ್ನೋದೊಂದು ಫುಡ್ಡನ್ನ ತೆಗೆದು ತಗೊಳ್ತಾಳೆ. ಏನು ತಿಂದಿರ್ತಾಳೆ, ಏನು ಮಾಡಿದ್ರೆ ಕಳಿಸ್ತಾರಂತೆ. ವೈದ್ಯಕ ಮಾಹಿತಿ ಕಳ್ಕೊಳ್ಳೋದು. ಅವ್ರಿಗೆ ಏನಾದ್ರು ಮಸ್ತು ಬರ ಅಂಥದ್ದು ಏನಾದ್ರು ಕೊಟ್ಟು ರೇಪ್ ಮಾಡಿರ್ಬೋದಾ, ಇಲ್ಲ ಅವಳಿಗೆ ಜ್ಞಾನ ತಪ್ಪಿಸಿ ಮಾಡಿರ್ಬೋದಾ, ಅವಳಿಗೆ ಏನಾದ್ರು ವಿಷಯ ಕೊಟ್ಟಿರ್ಬೋದಾ, ಇದು ಕಡ್ಡಾಯ ಅಂತ. ಈ ಥರ ಒಂದು ಮಾಡಲೇಬೇಕಂತೆ. ಅವಳು ಏನು ತಿಂದಿದ್ದಾಳೆ, ಏನು ಮಾಡಿದ್ದಾಳೆ ಅಂದ್ರೆ ಇವರು ಇದನ್ನೇ ತಗೊಳ್ಳೋದಿಲ್ಲ. ಅವಳು ಊಟ ತಿಂದಿರೋದ್ರ ಬಗ್ಗೆ ಇದು ಎಲ್ಲೂ ಮಾಹಿತಿನೇ ಕೊಡೋದಿಲ್ಲ. ಇನ್ನು ಸಾಕ್ಷಿ ಉಳಿತದ? ಸಾಕ್ಷಿ ನಾಶ ಅಲ್ವಾ? ಇದು ಉದ್ದೇಶಪೂರ್ವಕವಾಗಿ ಮಾಡೋದಲ್ವ? ಹೋಗ್ಲಿ ಮೇಡಮ್, ಇದು ಮೆಡಿಕಲ್ ವಿಚಾರಕ್ಕೆ ಬಿಡಬೇಡಿ. ಇದೇ ಯಾರು ಸೌಜನ್ಯ ಓಡಾಡೋದು ರಸ್ತೆಯಲ್ಲಿ ಒಂದು ಪ್ರಕೃತಿ ಚಿಕಿತ್ಸಾಲಯ ಅಂತ ಒಂದಿದೆ. ಪ್ರಕೃತಿ ಚಿಕಿತ್ಸಾಲಯ ಒಂದು ಆಯುರ್ವೇದಿಕ್ ಒಂದು ಆಸ್ಪತ್ರೆ. ಹೌದು, ಅಲ್ಲೆಲ್ಲ ಇದೆ. ಅಲ್ಲೊಂದು ವಾಚ್ಮ್ಯಾನ್ ಇದ್ದಾನೆ. ಅದ್ರ ಮುಂದೆ ಒಂದು ಬಸ್ ಸ್ಟಾಪ್ ಇದೆ. ಬಸ್ ಸ್ಟಾಪ್ ಅಲ್ಲಿ CC ಕ್ಯಾಮ್ರಾ ಇದೆ. ಆಯ್ತಾ? ಅದು ಏನು ಸಣ್ಣ ಪುಟ್ಟ ಯಾವುದಲ್ಲ, ಒಳ್ಳೆ CC ಕ್ಯಾಮ್ರಾನೇ, ಒಳ್ಳೆ ಇದು ಒಂದು CC ಕ್ಯಾಮ್ರಾ ಇದೆ. ಅವಳು ಹೋಗೋದು ಬರೋದು ಆ CC ಕ್ಯಾಮ್ರಾ ಫುಟೇಜ್ ತಗೊಂಡಿದ್ರೆ ಯಾರು ಈ ನನ್ನ ಮಕ್ಕಳು ಅಂತ ಗೊತ್ತಾಗ್ತದೆ. ಅಲ್ಲೂ ಇದೆ ಸರ್, ಇಲಾಖೆ ಹಾಸ್ಪಿಟಲ್ ಅಲ್ಲೂ ಕೂಡ CC ಕ್ಯಾಮ್ರಾ ಇದೆ. ಒಂದು CC ಕ್ಯಾಮ್ರಾ ತಗೊಂಡಿದ್ರೆ ಯಾರು ಎಲ್ಲಿ ಹೋಗಿದ್ರು, ಯಾರು ಯಾವ ಕಡೆ ಬಂದ್ರು ಅಂತ ನೋಡಿದ್ರೆ ಯಾರು ಕಳ್ಳರು ಅಂತ, ಯಾರು ಈ ಅತ್ಯಾಚಾರಿಗಳು ಅಂತ ಗೊತ್ತಾಗ್ತಿತ್ತು. ಫುಟೇಜೇ ತಗೊಳ್ಳೋದಿಲ್ಲ. ಬಸ್ ಸ್ಟ್ಯಾಂಡ್ ಅಲ್ಲಿ ಸೌಜನ್ಯ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿದಿದ್ದು ಇಲ್ಲ, ಮತ್ತೆ ಪ್ರಕೃತಿ ಹಾಸ್ಪಿಟಲ್ ಮುಂದೆ ನಡ್ಕೊಂಡು ಹೋಗಿದ್ದು ಫುಟೇಜ್ ಇಲ್ಲ. CC ಕ್ಯಾಮ್ರಾ ಫುಟೇಜೇ ಇಲ್ಲ. ನೀವು ಅದ್ರ ಮುಂದೆ ಹೋಗಿ ಇವಾಗ ಹೋಗಿ ನೋಡಿ ಮೇಡಮ್, ಆ ಬಸ್ ಸ್ಟ್ಯಾಂಡೇ ಇಲ್ಲ. ಇವರು CC ಕ್ಯಾಮ್ರಾ ಮಾತ್ರ ತೆಗಿಲಿಲ್ಲ, ಇಡೀ ಬಸ್ ಸ್ಟ್ಯಾಂಡ್ ಡೆಮಾಲಿಷ್ ಮಾಡಿ ಅಲ್ಲಿ ಬಸ್ ಸ್ಟ್ಯಾಂಡ್ ಇಲ್ದಂಗೆ ಮಾಡಿದ್ರು. ಒಂದು ಅಪರಾಧನೋ ಅತ್ಯಾಚಾರನೋ ಇನ್ನೊಂದು ಸಾಕ್ಷಿ ಸಿಗ್ಲಿಲ್ಲ ಅಂತ ಅದನ್ನ ಕೈ ಬಿಡೋದು ಬೇರೆ, ಸಾಕ್ಷಿ ನಾಶ ಮಾಡಿ ಕೈ ಬಿಡೋದು ಬೇಡ. ಈ ಕೇಸಲ್ಲಿ ಸಾಕ್ಷಿನ ಉದ್ದೇಶಪೂರ್ವವಾಗಿ ಸಾಕ್ಷಿನ ನಾಶ ಮಾಡ್ಕೊಂಡೇ ಬಂದರು. ಎಲ್ಲ ಬಡ್ಕೊಳ್ತಾರಲ್ಲ, ಈಗ ಕೋರ್ಟ್ ಏನು ಇದನ್ನ ಬಿಟ್ಬಿಡ್ತು, ಕೋರ್ಟಿಗೆ ಇದು ಎಲ್ಲ ಇದನ್ನು ವಜಾ ಮಾಡಿಬಿಡ್ತು. ಏನೂ ಮಾಡಿಲ್ಲ. ಕೋರ್ಟು ಸರಿಯಾದ ದಾರಿಲಿ ಸರಿಯಾದ ಗೈಡ್ಲೈನ್ಸೇ ಕೊಟ್ಟಿದೆ. ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಸಂತೋಷ್ ರಾವ್ ಅಪರಾಧಿ ಅಲ್ಲ, ಸಂತೋಷ್ ರಾವ್ಗೂ ಇದಕ್ಕೂ ಏನು ಕಾರಣ ಇಲ್ಲ, ಅವನು ಇದರಲ್ಲಿ ಮಧ್ಯೆ ತರಲೇಬೇಡಿ ಅಂತ ಕೋರ್ಟು ಸ್ಪಷ್ಟವಾಗಿ ಹೇಳಿದೆ. ಸಂತೋಷ್ ರಾವ್ ಅಪರಾಧಿ ಅಲ್ಲ ಅಂತ. ಹಾಗಾದರೆ ಅಪರಾಧಿ ಯಾರು? ಅದು ಅಷ್ಟಲ್ಲ, ಅಪರಾಧಿ ಯಾರು ಅಂದಾಗ ಸರ್ಕಾರ ಕೋರ್ಟು ಇನ್ನೊಂದು ಸ್ಪಷ್ಟವಾಗಿ ಕೊಟ್ಟಿದೆ.
ಒಂದೂವರೆ ವರ್ಷದಿಂದ ಸ್ಪಷ್ಟವಾಗಿ ಹೇಳಿದೆ ಮೇಡಮ್ ಕೋರ್ಟು, ಒಂದು ತನಿಖಾ ತಂಡವನ್ನು ರಚಿಸಿ ಯಾರ್ಯಾರು ಈ ಸಾಕ್ಷಿ ನಾಶ ಮಾಡಿದ್ದಾರೆ, ಯಾರ್ಯಾರು ಈ ಸೌಜನ್ಯ ಕೇಸ್ನಲ್ಲಿ ತನಿಖಾಧಿಕಾರಿಗಳಿದ್ದು ಅವ್ರನ್ನೆಲ್ಲರೂ ಅವ್ರ ಮೇಲೆ ತನಿಖೆ ಕೈಗೊಂಡು ಏನು ಇದ್ರ ಸಾಕ್ಷಿ ನಾಶಕ್ಕೆ ಕಾರಣ ಏನು ಅನ್ನೋದನ್ನ ಸ್ಪಷ್ಟಪಡಿಸಿ ರಿಪೋರ್ಟ್ ಕೊಡಿ ಅಂತ. 1.5 ವರ್ಷ ಆಯ್ತು. ಇವರು ಸರ್ಕಾರದವರು ಯಾಕೆ ಸಮಿತಿ ರಚಿಸಿಲ್ಲ, ಯಾಕೆ ಇನ್ನೂ ತನಿಖೆ ಕೈಗೊಳ್ಳಿಲ್ಲ, ಯಾಕೆ ಮರು ತನಿಖೆಗೆ ಇವರು ಒತ್ತಾಯಿಸ್ತಿಲ್ಲ? ಯಾರು ನಾನು ನಾನು ದೇವಮಾನವ, ನಾನು ನಡೆದಾಡುವ ದೇವರು ಅಂತ ಯಾರು ಬೊಗಳೆ ಬಿಟ್ಕೊಂಡು ತಿರುಗ್ತಾ ಇದ್ದಾನಲ್ಲ, ಅವ್ನು ಯಾಕೆ ಇವತ್ತವರೆಗೂ ಹೌದು ನೇತ್ರಾವತಿ ದಡದಲ್ಲಿ ಸಾವಿರಾರು ಅತ್ಯಾಚಾರಗಳು ಕೊಳೆಗಳು ಆಗ್ತಿದಾವಲ್ಲ. ಸೌಜನ್ಯ ಕೇಸ್ ಇದೊಂದು ಸಣ್ಣ ಉದಾಹರಣೆ, ಇಂಥದ್ದು ಸಾವಿರಾರು ಆಗಿದೆ. ಈಗ ಸಮೀರ್ ಅನ್ನೋರು ಸರ್ ಯೂಟ್ಯೂಬ್ ಮೂಲಕ ಒಂದಷ್ಟು ಸಂಚಲನ ಸೃಷ್ಟಿಯಾಯಿತು ಒಂದು ವಾರದಿಂದ ಸರ್. ಈಗ ಅದಕ್ಕೂ ಕೂಡ ಕೋಮು ಬಣ್ಣನ ಹಚ್ಚುತ್ತಾ ಇದ್ದಾರೆ. ಈ ಧರ್ಮದವರು ಯಾಕೆ ಹಿಂದೂ ಧರ್ಮದ ಬಗ್ಗೆ ಮಾತಾಡಬೇಕು, ಅವ್ರದ್ದು ನೋಡ್ಕೊಳ್ಳಿ ಅಂತ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಸರ್? ಏನು ಹೇಳಿದ್ದೇನಂತ ಅವ್ರನ್ನ ಕೇಳಬೇಕಾಗ್ತದೆ ಮೇಡಮ್. ನೀವು ವಿಡಿಯೋ ನೋಡಿದಿರಲ್ಲ? ನೋಡಿದ್ದೀನಿ, ನಾನು ನೋಡಿ. ಸಮೀರ್ ಏನು ಹೇಳಿದ್ದಾರೆ? ಸಮೀರು ಧರ್ಮದ ಮಧ್ಯೆ ತಂದು ಇಡಲಿಲ್ಲ. ಯಾವುದೇ ಮಂಜುನಾಥನ ವಿಚಾರರಾಗಲಿ, ಇಲ್ಲ ಅಣ್ಣಪ್ಪನ ವಿಚಾರ ಆಗಲಿ, ಧರ್ಮಸ್ಥಳದಾಗಲಿ ಅದ್ರ ಬಗ್ಗೆ ಅವ್ರು ಮಾತಾಡಲಿಲ್ಲ ಸರ್. ನಾನು ನೀವು ಹಿಂದೂನ ಮುಸ್ಲಿಂ ಕೇಳೋದು ಯಾಕೆ ಅಂತಂದ್ರೆ ಒಂದು ವರ್ಗನ ವಹಿಸ್ಕೊಂಡು ಮಾತಾಡ್ತಾರೆ ಅನ್ನೋದಕ್ಕೆ ನಾನು ಕೇಳ್ತಾ ಇದ್ದೀನಿ. ನೀವು ಹಿಂದೂ ಮೇಡಮ್, ನಾನು ಒಬ್ಬ ಹಿಂದೂ ಆಗಿ ಹೇಳ್ತಿದ್ದೀನಿ. ಸಮೀರ್ ಹಿಂದೂ ವಿರೋಧ ಮಾತಾಡ್ದ. ಸಮೀರು ನಮ್ಮ ದೇವಸ್ಥಾನದ ಬಗ್ಗೆ ಮಾತಾಡ್ದ. ಇಶ್ಯೂ ಎಲ್ಲ ಆಗಬೇಕಿತ್ತಂದ್ರೆ ಹಿಂದೂಗಳಿಗೆ ಪೂಜೆ ಮಾಡೋ ಹಕ್ಕಿಲ್ಲ ಅಂತ ಯಾವ ಪುಣ್ಯಾತ್ಮ ಹೇಳಿದ್ನೋ ಅವನ ವಿರುದ್ಧ ಪ್ರತಿಭಟನೆ ಆಗಬೇಕಿತ್ತು. ಯಾವ ಕೇಸರಿ ಧ್ವಜವನ್ನು ಈ ಜಾಗದಲ್ಲಿ ನಾವು ಇಡಕ್ಕೆ ಬಿಡೋದಿಲ್ಲ ಅನ್ನೋ ಅವಾಗ ಇದ್ರ ಬಗ್ಗೆ ಪ್ರತಿಭಟನೆ ಹೋರಾಟ ನಡೀಬೇಕಿತ್ತು. ಯಾವಾಗ ಹಿಂದೂ ಧಾರ್ಮಿಕ ಇದ್ರ ಥರ ನಾವು ಪೂಜೆ ಮಾಡೋದಿಲ್ಲ, ಇಲ್ಲಿ ಪೂಜೆ ಮಾಡೋಕ್ಕೆ ಅವಕಾಶ ಕೊಡೋದಿಲ್ಲ ಅಂದ್ರೆ ಅವಾಗ ಇದು ಇಶ್ಯೂ ಆಗಬೇಕಿತ್ತು, ಅವಾಗ ಹೋರಾಟ ಆಗಬೇಕಿತ್ತು. ಇದು ಈ ಮಾತುಗಳು ಯಾರೂ ಹಿಂದೂ ವಿರೋಧ ಆಗಲಿ, ಹಿಂದೂ ಪರ ಆಗಲಿ ಏನಲ್ಲ, ಅವನು ಹಿಂದೂಗಳ ದೇವಸ್ಥಾನ. ಇಲ್ಲೊಂದು ಸ್ಪಷ್ಟ ಪಡ್ಕೊಳ್ಳಿ ಮೇಡಮ್, ಹಿಂದೂಗಳ ದೇವಸ್ಥಾನ ಇದು, ಹಿಂದೂಗಳಿಗೆ ಉಳಿಬೇಕು, ಹಿಂದೂಗಳಿಗೆ ಇರಬೇಕು ಅಂತ ಸಮೀರ್ ಹೇಳಿದ್ದು. ಸಮೀರನ್ನ ಒಬ್ಬ ಮುಸ್ಲಿಂ ಹುಡುಗ ಏನೋ ಒಂದು ವಿಷಯ ಹೇಳ್ದ ಅನ್ನೋದು ಒಂದೇ ಕಾರಣಕ್ಕೆ ಇದನ್ನು ಕೋಮು ಭಾವನೆ ಕಟ್ಟೋದು, ಇದಕ್ಕೊಂದು ಬಣ್ಣ, ಇದು ಧರ್ಮದ ಬಂದ ಎತ್ತು ಕಟ್ಟೋದು, ಇದು ಈಗ ನಡೀತಾ ಇದೆ. ಮತ್ತು ಒಂದು ನೀವು ಆಡು ಭಾಷೆ ಅಂತಾರೆ ಮಾತಾಡೋವಾಗ, ಹಿಂಗೆ ಗೌಡ್ರು, ಪಟೇಲ್ರು, ಮುಖ್ಯಸ್ಥರು, ಕೆಳಗಡೆ ಕಾಕಗಳು ಅಂತಾರೆ. ಇನ್ನು ತುಂಬ ಪದಗಳಿವೆ ಆಡು ಭಾಷೆಲಿ, ಇಂಥ ತುಂಬ ಪದಗಳೇ. ಆ ರೀತಿಯಲ್ಲಿ ಅವನು ಒಂದು ಗೌಡ್ರು ಅನ್ನೋ ಒಂದು ಪದ ತಗೊಂಡ, ಅದನ್ನೇ ಗೌಡ್ರುಗಳಿಗೆ ಅವಮಾನ ಮಾಡಬೇಕು, ಗೌಡ್ರ ವಿರುದ್ಧ ಮಾಡಬೇಕು ಅನ್ನೋ ಏನೋ ಒಂದು ಮಾತಾಡೋ ರೀತಿಯಲ್ಲಿ ಏನಾದ್ರು ಮಾಡೋ ಉದ್ದೇಶಪೂರ್ವಕವಾಗಿ ಏನು ಮಾಡಲಿಲ್ಲ. ಅದನ್ನೂ ಒಂದು ಇಶ್ಯೂ ಮಾಡಬೇಕು. ಆದ್ರೆ ನಾವೀಗ ಮಾತಾಡೋ ವಿಷಯನ ಮಾತಾಡ್ತಾ ಇಲ್ಲ ಸರ್. ಸೌಜನ್ಯಗೆ ಅನ್ಯಾಯ ಆಗಿದೆ ಆ ಹೆಣ್ಣು ಮಗಳ ಬಗ್ಗೆ. ಅಂದ್ರೆ ನಮ್ಮ ಮನೆ ಮಗುಗೆ ಅನ್ಯಾಯ ಆದಾಗ ಪಕ್ಕದ ಮನೆಯವರು ನಮ್ಮ ಜೊತೆ ಸೇರ್ತಾ ಇದ್ದಾರೆ. ಅದಕ್ಕೆ ನಾವು ಖುಷಿ ಪಡ್ಬೇಕಲ್ವಾ ಸರ್ ಈ ಸಂದರ್ಭದಲ್ಲಿ? ಅದರಲ್ಲಿ ತುಂಬಾ ಕೆಲವರು ಹೇಳಿದ್ದಾರೆ, ಅದು ನಾನು ರಿಪೀಟ್ ಮಾಡ್ತೀನಿ. ಈಗ ನಮ್ಮನೆ ಮಗಳು, ನಾನೊಬ್ಬ ಹಿಂದೂ, ನಮ್ಮನೆ ಮಗಳನ್ನ ಯಾರೋ ಇನ್ನೊಬ್ಬ ಹಿಂದೂ ಕರ್ಕೊಂಡೋಗಿ ಅತ್ಯಾಚಾರ ಮಾಡೋದನ್ನ, ಕೊಲೆ ಮಾಡೋದನ್ನ, ನಮ್ಮ ಹಿಂದೂ ನಮ್ಮವ್ರವರು, ನಮ್ಮ ಜಾತಿಯಸ್ತಾರೆ, ನಮ್ಮವ್ರೆ, ಸುಮ್ಮನಾಗ್ಬೇಕಾ? ಸುಮ್ಮನಾಗ್ಬೇಕು ಹೇಳಿ? ಆಗ್ತಾರ? ಇವ್ರು ಆಗ್ತಾರ ಆ ಥರ? ಈ ಬಣ್ಣ ಕಟ್ಟೋರು ಈ ಥರ ಮಾಡ್ತಾರ? ಹಾಗೆ ಇದರಲ್ಲಿ ಒಂದು ನೋಡಿ, ನಮಗೆ ಇಲ್ಲಿ ಸೌಜನ್ಯ ನ್ಯಾಯ ಸಿಗಬೇಕು, ಸೌಜನ್ಯಗೆ ಅನ್ಯಾಯ ಸರಿ ಆಗಬೇಕು. ಸೌಜನ್ಯ ಥರ 100 ಜನಕ್ಕೆ ಅನ್ಯಾಯ ಆಗಿದೆ, ಅದು ಸರಿ ಆಗಬೇಕು. ಇಂಥ ಏನೊಂದು ಕಾಮುಕರ ಕೋಟೆ ಛಿದ್ರ ಆಗಬೇಕು. ಇದಕ್ಕೆ ನಮ್ಮ ಹೋರಾಟ, ಇದಕ್ಕೆ ನಮ್ಮ ಬೆಂಬಲ. ಸಮೀರು ಮೊನ್ನೆ ಹೇಳ್ದ, 1.5 ವರ್ಷ ಇಂಥ 100 ಜನ ಹೇಳ್ತಾ ಇದ್ದಾರೆ ಆಯ್ತಾ. ಇಂಥ ಹಿಂದೂಗಳು, ಹಿಂದೂ ಪರ ಇರೋರು, ಹಿಂದೂಗಳು ಸೌಜನ್ಯಕ್ಕೆ ಅನ್ಯಾಯ ಆಗಿರೋ ಬಗ್ಗೆ ಇನ್ನೂ ಒಂದು 100 ಜನ ಯೂಟ್ಯೂಬರ್ಸ್ಗಳು ಮಾತಾಡ್ತಿದ್ದಾರೆ. ನೀವು ಯೂಟ್ಯೂಬ್ ಚೆಕ್ ಮಾಡಿದ್ರೆ ನಮಗೆ ಇಲ್ಲಿ ಯಾರು ಅವನು ಇವನು ಮುಖ್ಯ ಆಗೋದಿಲ್ಲ. ನಮಗೆ ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು. ಸೌಜನ್ಯ ಅಂಥವ್ರಿಗೆ ಆದ ಅನ್ಯಾಯನ ಯಾರು ಮಾಡಿದ್ರು ಅವ್ರನ್ನ ಬಗ್ಗು ಬಡಿಬೇಕು. ದಯವಿಟ್ಟು ಎಲ್ಲರ ಮನೇಲಿ ಹೆಣ್ಮಕ್ಳಿದ್ದೀರಾ, ನಮ್ಮ ಮನೇಲೂ ಹೆಣ್ಮಕ್ಳಿದ್ದಾರೆ, ಎಲ್ಲರೂ ನಾವು ಇದ್ವಿ. ಇಂಥ ಒಂದು ಇದನ್ನು ಗಟ್ಟಿ ಮನಸ್ಸಿಂದ ದೃಢವಾಗಿ ಮತ್ತು ನೇರವಾಗಿ ಖಂಡಿಸೋಣ. ಇಂಥ ಇದು ಇನ್ನು ಮುಂದೆ ನಡಿಬಾರ್ದು. ಇಂಥವ್ರಿಗೆ ಪರ ನಿಲ್ಲೋದು ಮಾಡಬಾರ್ದು. ಇಂಥದ್ದು ಕಠಿಣ ಶಿಕ್ಷೆ ಆಗಂಗೆ ನಾವೆಲ್ಲರೂ ಸೇರಿಕೊಂಡು ಸಾರ್ವಜನಿಕರು ಮಾತಾಡಬೇಕು, ಮನೇಲಿ ಮಾತಾಡಬೇಕು, ಚರ್ಚೆ ಮಾಡಬೇಕು. ಇದು ಸರಿನಾ ತಪ್ಪ? ನಾನು ಹೇಳ್ತಿರೋದೆಲ್ಲ ಸರಿ, ನೀವು ಹೇಳ್ತಿರೋದೆಲ್ಲ ತಪ್ಪು ಅಂತಲ್ಲ, ನೀವು ಹೇಳ್ತಿರೋದೆಲ್ಲ ಸರಿ, ನಾನು ಹೇಳ್ತಿರೋದು ತಪ್ಪು ಅಂತಲ್ಲ. ಚರ್ಚೆ ಆಗಲಿ, ಸರಿನಾ ತಪ್ಪ ಚರ್ಚೆ ಆಗಲಿ. ಒಂದು ಸಾರ್ವಜನಿಕವಾಗಿ ಒಂದು ಚರ್ಚೆ ಆದರೆ ಎಲ್ಲಿಗೆ ಮುಟ್ಟಬೇಕು ಅಲ್ಲಿಗೆ ಮುಟ್ತದೆ, ಆಗ ಒಂದು ನ್ಯಾಯ ಸಿಗ್ತದೆ. ದಯವಿಟ್ಟು ಈ ನ್ಯಾಯ ಸಿಗೋಕ್ಕೆ ಎಲ್ಲರೂ ನಮ್ಮ ಪ್ರಯತ್ನ ನಾವು ಮಾಡೋಣ. ನಿಜವಾಗ್ಲೂ ಆ ಹೆಣ್ಮಗುನ ಅವರು ಅಷ್ಟು ಹೀನಾಯವಾಗಿ ಅತ್ಯಾಚಾರ ಮಾಡಿ ಬರ್ಬರವಾಗಿ ಹಾಕಿದ್ದಾರೆ. ಕೈನ ಹಿಂದಕ್ಕೆ ಹಿಂಗೆ ಕಟ್ಟಿದ್ದಾರೆ. ಆ ಫೋಟೋನ ನೋಡಿದ್ರೆ ಎಂಥವ್ರ ಕರಳು ಕೂಡ ಹೆಣ್ಣು ಮನಸ್ಸಲ್ಲ. ಅದೆಷ್ಟು ಗಂಡಸರು ಈ ಫೋಟೋನ, ಈ ವಿಡಿಯೋನ ನೋಡಿ ಸೌಜನ್ಯ ಪ್ರಕರಣದಲ್ಲಿ ಕಣ್ಣೀರು ಹಾಕಿದಾರೋ ನಿಜವಾಗ್ಲೂ ಅವ್ರಿಗೆ ಗೊತ್ತಿರುತ್ತೆ. ಪ್ರತಿಯೊಬ್ಬರು ಯಾಕೆ ಇಷ್ಟೊಂದು ಧರ್ಮ ಜಾತಿ ಭೇದ ಇಲ್ಲದೆ ಪ್ರತಿಯೊಬ್ಬರು ಇವತ್ತು ಈ ಥರ ನಿಂತಿದ್ದಾರೆ ಅಂತಂದರೆ ಆ ಹೆಣ್ಮಗನ ಆ ಸ್ಥಿತಿಗೆ ಇಡೀ ದೇಹನ ಕಚ್ಚಿದ್ದಾರೆ, ಅಂಗಾಂಗಗಳನ್ನ ಕಚ್ಚಿದ್ದಾರೆ, ಬೆತ್ತಲೆ ಮಾಡಾಕಿದ್ದಾರೆ. ಯಾವ ತಾಯಿ ಅದನ್ನು ನೋಡಿಕೊಂಡು ಸಹಿಸೋಕ್ಕೆ ಸಾಧ್ಯ? ಯಾರಿಗೆ ಸಹಿಸೋಕ್ಕೆ ಸಾಧ್ಯ? ನಾವು
ಈ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಭಾರತ ದೇಶ ಇದ್ರ ವಿರುದ್ಧ ನಿಂತಿದೆ. ಮೊನ್ನೆ ಗಿರೀಶ್ ಮಟ್ಟಣ್ಣನವರು ಹೇಳ್ತಾ ಇದ್ರು ಬೇರೆ ದೇಶದಿಂದ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ನಿಜವಾಗ್ಲೂ ಈಗೊಂದು ಎದ್ದಿರೋಂಥ ಈ ಅಲೆ ಇನ್ನೂ ಆರೋದು ಬೇಡ. ಸೌಜನ್ಯಗೆ ಸರಿಯಾದ ರೀತಿಯ ನ್ಯಾಯ, ಜೊತೆಗೆ ಸೌಜನ್ಯ ಜೊತೆಗೆ ವೇದವಲ್ಲಿ ಮತ್ತು ಯಮುನಾ ಅವರ ಅಣ್ಣ ಪದ್ಮಲತಾ ಇಷ್ಟು ಜನಗಳಿಗೂ ಕೂಡ ಅವ್ರ ಹಿಂದೆ ಎಷ್ಟು ಮುಚ್ಚೋಗಿದ್ದಾವೋ ಗೊತ್ತಿಲ್ಲ. ಆ ಎಲ್ಲ ಪ್ರಕರಣಗಳು ಹೊರಗಡೆ ಬರಲಿ, ಅವ್ರಿಗೆ ಸರಿಯಾದ ಶಿಕ್ಷೆ ಖಂಡಿತ ಆಗಬೇಕು. ನಾವೆಲ್ಲರೂ ಕೂಡ ಸಾಮಾನ್ಯ ಪ್ರಜೆಯಾಗಿ ಮಾತಾಡ್ತಾ ಇದ್ದೀವಿ. ಖಂಡಿತ ಅವ್ರಿಗೆ ನ್ಯಾಯ ಸಿಗಲಿ. ಸರ್ ತುಂಬ ಚೆನ್ನಾಗಿ ಮಾತಾಡ್ರಿ. ಏನು ಹೆಸರು? ನನ್ನ ಹೆಸರು KG ಮನು. ಏನು ವರ್ಕ್ ಮಾಡ್ತೀರಾ ಸರ್? ಬಿಸ್ನೆಸ್ ಮಾಡ್ತೀರಾ. ಓಕೆ, ಥ್ಯಾಂಕ್ ಯು ಸರ್. ಈಗ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಾಮಾನ್ಯ ಪ್ರಜೆಯಾಗಿ ನೀವು ಸೌಜನ್ಯ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇದರಲ್ಲಿ ತಪ್ಪಿತಸ್ಥರು ಯಾರಿದ್ದಾರೆ ಅವರಿಗೆ ಶಿಕ್ಷೆ ಆಗಲೇಬೇಕು. ನಮ್ಮ ಉದ್ದೇಶ ಇಷ್ಟೇ. ಸಂತೋಷ್ ರಾವ್ ಅಂತೇಳಿ ಅವ್ರನ್ನ ಬಂಧಿಸಿ ಅವ್ರನ್ನ ಜೈಲಿಗೆ ಹಾಕಿದ್ದಾರೆ. ಅವರು ನಿರಪರಾಧಿ ಅಂತೇಳಿ ಬಿಡುಗಡೆ ಆಗಿದೆ. ಕಾನೂನಿಂದನೇ ಅವ್ರು ಹೊರಗಡೆ ಬಂದಿದ್ದಾರೆ. ಈ ತಪ್ಪನ್ನ ಯಾರು ಮಾಡಿದ್ದಾರೆ ಹಾಗೆ ಅಂತ ಹೇಳಿರೋದು ಸಾಮಾನ್ಯ ಎಲ್ಲ ಪ್ರಜೆಗಳಿಗೆ ಇರುವಂಥ ಒಂದು ಕುತೂಹಲ. ಇದು ಯಾರು ಮಾಡಿದ್ದಾರೆ ಅನ್ನೋದು. ಈಗ ಯಾರು ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಿದೆಯಾ ಸರ್? ಮೇಡಮ್, ನಾವು ನನಗೆ ಅಂತಲ್ಲ ಮೇಡಮ್, ಸಾಧಾರಣ ಎಲ್ಲ ಸಾರ್ವಜನಿಕರಿಗೆ ಗೊತ್ತಿದೆ ಈ ವಿಚಾರ ಯಾರು ಮಾಡಿದ್ದಾರೆ ಅಂತೇಳಿ. ಈ ವಿಚಾರನ ಓಪನ್ ಆಗಿ ಬಂದು ಹೇಳಿದ್ರೆ ನಾವೇ ಜೀವಂತ ಇರ್ತೀವೋ ಅನ್ನೋದು ಭಯದ ವಾತಾವರಣದಲ್ಲಿ ನಾವಿದ್ದೇವೆ ಮೇಡಮ್. ಹಂಗಾಗಿ ಯಾರು ಹೇಳಲಿಕ್ಕೆ ಬರಲ್ಲ, ಮುಂದೆ ಬಂದರೆ ಮಾರನೇ ದಿನ ಅವ್ರು ಉಳಿಯಲ್ಲ. ಆ ಥರ ಪರಿಸ್ಥಿತಿಯಲ್ಲಿ ಇದೆ ಈಗ. ಏನೇ ಆದರೂ ಅವರಿಗೆ ನ್ಯಾಯ ಸಿಗಬೇಕು ಆ ಹೆಣ್ಣು ಮಗಳಿಗೆ. ಯಾಕೆಂತೇಳಿದ್ರೆ ನಮ್ಮ ಮನೇಲಿ ಒಂದು ಹೆಣ್ಣು ಮಗು ಇದೆ. ನಮಗೆ ನಾಳೆ ದಿನ ನಮ್ಮ ಮಕ್ಕಳನ್ನ ಮನೇಲಿ ಬಿಟ್ಟು ಹೊರಗಡೆ ಹೋಗಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿ ನಾವೆಲ್ಲ ಇದ್ದೀವಿ ಈಗ. ಆದ ಕಾರಣ ನಮಗೆ ಆ ಹೆಣ್ಣು ಮಗುಗೆ ಅದರ ಜೊತೆಲಿ ಯಾವೆಲ್ಲ ಹೆಣ್ಣು ಮಕ್ಕಳಿಗೆ ಈ ಥರ ತೊಂದರೆ ಆಗಿದೆ ಎಲ್ಲರಿಗೂ ಸೇರಿಸಿ ಯಾರು ಮಾಡಿದ್ದಾರೆ ಅವ್ರನ್ನ ಖಂಡಿತ ಕಾನೂನನ್ನ ಒಳಗೆ ಚೌಕಟ್ಟಲ್ಲಿ ತಂದು ನಿಲ್ಲಿಸಲೇಬೇಕು. ಅಲ್ಲಿಗಂಟ ನಾವೆಲ್ಲರೂ ಈ ಸೌಜನ್ಯ ಅವರ ಪರವಾಗಿ ನಿಲ್ಲಲಿಕ್ಕೆ ತಯಾರಾಗಿದ್ದೀವಿ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಡಾಲು ಅಂತೇಳಿ, ನಾನೊಬ್ಬ ಟ್ಯಾಕ್ಸಿ ಚಾಲಕನಾಗಿ ಕೆಲಸ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಸೌಜನ್ಯ ಪ್ರಕರಣ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಮಾತಾಡಬೇಕು. ಅದು ಜಾತಿ ಧರ್ಮ ಎಲ್ಲನೂ ಬದಿಗಿಟ್ಟು ಮಾತಾಡಬೇಕಾದಂಥ ಒಂದು ಪ್ರಕರಣ ಇದು. ಬನ್ನಿ ಸರ್, ನಿಮ್ಮ ಹೆಸರು? ಮೊಹಮ್ಮದ್ ಮುಸ್ತಫಾ ಅಂತ. ಸರ್, ಈಗ ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಎಲ್ಲ ಕಡೆನೂ ಸದ್ದು ಮಾಡ್ತಾ ಇದೆ, ನಿಮಗೂ ಗೊತ್ತು. ನೀವೊಬ್ಬ ಮುಸ್ಲಿಂ ಆಗಿ ಸರ್ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ? ಸೌಜನ್ಯ ಹೆಣ್ಣು ಮಗು ಸಾವಿಗೆ ಪ್ರತಿಯೊಬ್ಬರು ಸಹ ಮರಕ ಪಡಲೇಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಜಾತಿ ಧರ್ಮ ಅಂತ ಬರೋದಿಲ್ಲ, ಅದು ಒಂದು ಹೆಣ್ಣು ಮಗು. ಆ ಹೆಣ್ಣು ಮಗು ಒಂದು ಕ್ರೂರವಾಗಿ ಕೊಲೆ ಆಗುವಂಥದ್ದು ಈ ನಾವೆಲ್ಲ ನಾಗರಿಕರಿಗೆ ತಲೆ ತಗ್ಸುವಂಥ ಕೆಲಸ. ಇದಕ್ಕೆ ನ್ಯಾಯ ಸಿಗುವಾಗೆ ಪ್ರತಿಯೊಬ್ಬ ನಾಗರಿಕನು ಜಾತಿ ಧರ್ಮವನ್ನು ಬಿಟ್ಟು ನಾವು ಹೋರಾಡಲೇಬೇಕು. ಆ ಹೆಣ್ಣು ಮಗುವಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಲೇಬೇಕಾಯ್ತದೆ. ಇಲ್ಲಿ ಒಂದು ಧರ್ಮದ ವಿಚಾರವಾಗಿ ತೊಗೊಂಡು ಹೋಗ್ತಾ ಇರೋದು ಭಾಳ ಬೇಸರ ಸಂಗತಿ. ಇದಕ್ಕೆ ಒಂದು ಕೊನೆ ಕಾಣಿಸ್ಲೇಬೇಕು. ಆ ಅತ್ಯಾಚಾರಿಗಳನ್ನು ಕೊಲೆಗಡುಕರನ್ನು ಗಲ್ಲಿಗೇರಿಸಲೇಬೇಕು ಅನ್ನೋದು ನಮ್ಮದು ಒಂದು ಆಗ್ರಹ. ಈಗ ನೀವು ಸೌಜನ್ಯ ಪರ ನಿಂತಿದ್ದೀರಾ, ನ್ಯಾಯ ಸಿಗಲೇಬೇಕು. ಆ ಹೆಣ್ಣು ಮಗು ಯಾವುದೇ ಧರ್ಮ ಅಂತ ನೋಡೋದಲ್ಲ, ಈ ದೇಶದ ಒಂದು ಹೆಣ್ಣು ಮಗು. ಅದು ನಮ್ಮ ಅಕ್ಕ ತಂಗಿರಾಗಿರ್ಬೋದು, ಇಲ್ಲ ನಮ್ಮ ಮಗಳೇ ಆಗಿರ್ಬೋದು. ಆದರೆ ಆ ಮಗುಗೆ ನ್ಯಾಯ ಸಿಗುವಂತ ಹೋರಾಡಲೇಬೇಕು ಅನ್ನೋದು ನನ್ನ ಒಕ್ಕರಣೆನ ಮನವಿ. ಥ್ಯಾಂಕ್ ಯು ಸರ್. ನಿಮಗೆ ಕುಶಾಲನಗರದ ನಾಗರಿಕರಾಗಿ ಒಬ್ಬರು ಮುಖಂಡರಾಗಿ ಏನು ಹೇಳ್ತಾರೆ ಕೇಳೋಣ. ಸರ್ ನಮಸ್ತೆ ನಿಮಗೆ. ಸರ್, ಇವಾಗ ಪ್ರಸ್ತುತವಾಗಿ ಇದು 12 ವರ್ಷದ ಹಿಂದೆ ಆದಂತಹ ಘಟನೆ ಇದು. ಈಗ ಪ್ರಸ್ತುತ ಒಂದಷ್ಟು ಸಂಚಲನ ಹುಟ್ಟಾಕಿದೆ ಸೌಜನ್ಯ ಪ್ರಕರಣ. ನೀವೊಬ್ಬರು ಮುಖಂಡರಾಗಿ ಸರ್ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಪಾಂಗಳದ ಅಪ್ರಾಪ್ತೆ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಕೇಳೋದು ಎಷ್ಟು ದುಬಾರಿ ಅಂತೇಳಿ ಅನ್ನಿಸ್ದಾಗ ನಮ್ಮ ನ್ಯಾಯಾಂಗದ ವ್ಯವಸ್ಥೆ ಮತ್ತು ಅದರ ವಿಶ್ವಾಸಾರ್ಹತೆ ಕುಸಿದು ಹೋಗುವಾಗ ಮಾಡ್ತದೆ. ಎಲ್ಲರೂ ಒಂದು ನ್ಯಾಯ ದಕ್ಕಲೇಬೇಕಲ್ವ. ನ್ಯಾಯ ದಕ್ಕಿಸ್ಕೊಳ್ಳಿಕ್ಕೆ ಇಷ್ಟು ಹೋರಾಟಗಳ ಅಗತ್ಯ ಇದೆಯಾ? ನಾವೊಂದು ಆಡಳಿತ ವ್ಯವಸ್ಥೆಯನ್ನು ರೂಪಿಸ್ಕೊಂಡಿದ್ದೇವೆ. ಆ ವ್ಯವಸ್ಥೆ ಏನು ಮಾಡ್ತಾ ಇದೆ? ಯಾವುದೋ ಒಬ್ಬ ಅಮಾಯಕ ಹುಡುಗನನ್ನು 10 ವರ್ಷಗಳ ಸುದೀರ್ಘ ಕಾಲ ಆತನನ್ನು ನಾವು ಕಾರಾಗೃಹದಲ್ಲಿ ಇಟ್ಟು ಆತ ಅಮಾಯಕ ಅಂತೇಳಿ ತೀರ್ಮಾನ ಮಾಡಲಿಕ್ಕೆ 10 ವರ್ಷಗಳಾಯಿತು. ಆತ ಅಮಾಯಕ ಅಂತ ಹೇಳಿದ್ಮೇಲೆ ನೈಜ ಅಪರಾಧಿ ಯಾರು? ನೈಜ ಅಪರಾಧಿನ ಕಂಡುಹಿಡಿದ್ರಲ್ಲಿ ಏನು ಸಮಸ್ಯೆ ಇದೆ? ಯಾರೊಬ್ಬ ಯೂಟ್ಯೂಬರ್ನಲ್ಲಿ ಈ ಸಮಸ್ಯೆಗೆ ಸಂಬಂಧವಾಗಿ ಮಾತನಾಡಿದ್ರೆ ಆತನ ಧರ್ಮದ ಆಧಾರದಲ್ಲಿ ಆತನ ಕಟ್ಟಾಕುವ ಪ್ರಯತ್ನ ಮಾಡ್ತಿದ್ದಾರೆ. ಈ ದೇಶದಲ್ಲಿ ಈ ನೆಲದಲ್ಲಿ ನ್ಯಾಯ ಕೇಳೋದು, ಅತ್ಯಾಚಾರಕ್ಕೊಳಗಾದ ಮಹಿಳೆ ಪರವಾಗಿ ಧ್ವನಿ ಎತ್ತೋದು, ಇದೆಲ್ಲವನ್ನು ಕೂಡ ಒಂದು ಧರ್ಮದ ಆಧಾರದಲ್ಲಿ ಕಟ್ಟಿ ಹಾಕುವಂಥ ಪ್ರಯತ್ನಗಳಾಗ್ತಾಯಿದೆ. ದೇವರ ಹೆಸರಲ್ಲಿ ಕಟ್ಟಿ ಹಾಕುವ ಪ್ರಯತ್ನ ಆಗ್ತದೆ. ಇದು ಸುಸ್ಥಿರ ಸಮಾಜ, ಆರೋಗ್ಯಪೂರ್ಣ ಸಮಾಜ ಕಟ್ಟುವ ಲಕ್ಷಣಗಳಲ್ಲ. ಇಡೀ ಸಮಗ್ರ ಸಮಾಜ, ಸಮಸ್ತ ಸಮಾಜ ಇದ್ರ ವಿರುದ್ಧ ಧ್ವನಿ ಎತ್ತಬೇಕಾಗಿದೆ, ನ್ಯಾಯ ದಕ್ಕಿಸ್ಕೊಡ್ಬೇಕಾಗಿದೆ. ನಿಜವಾಗಿ ವ್ಯವಸ್ಥೆಯಲ್ಲಿ ಮಾನ ಮರ್ಯಾದೆ ನಾಚಿಕೆ ಏನಾದರೂ ಉಳಿದಿದ್ದರೆ ಆ ಮಹಿಳೆ, ಆ ಪಾಪುಗೆ, ಆ ಮಗುಗೆ ಮತ್ತು ಆ ಕುಟುಂಬಕ್ಕೆ ಇನ್ನೇನೂ ಬೇಕಾಗಿಲ್ಲ. ಆ ಮಗುವಿಗೆ ಆ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ, ಆ ಕುಟುಂಬಕ್ಕೆ ಒಂದು ನ್ಯಾಯ ದಕ್ಕಿಸ್ಕೊಡ್ಬೇಕು ಅಂದರೆ ನೈಜ ಅಪರಾಧಿಯನ್ನು
ಹಿಡಿದು ಸೆರೆಮನೆಗೆ ತಳ್ಳಬೇಕಾಗಿದೆ. ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸಂವಿಧಾನದ ಅಡಿಯಲ್ಲಿ ಆಗಬೇಕಾದಂಥ ಶಿಕ್ಷೆ ಆಗಬೇಕಾಗಿದೆ. ಆ ಮಹಿಳೆಗಾಗಿದ್ದು ಮತ್ತು ಅಷ್ಟನ್ನು ಪಲಾಯನ ಮಾಡ್ಬೋದು, ತಪ್ಪಿಸ್ಕೊಳ್ಬೋದು ಅಂತೇಳೋ ಸಂದೇಶಕ್ಕೆ ಹೊರ ಹಾಕ್ಬೋದು, ಭಾಳ ಕೆಟ್ಟ ಸಂದೇಶ ಆಗುತ್ತೆ. ನಿಜವಾದ ಅಪರಾಧಿ ಅವರು ಎಷ್ಟೇ ಬಲಿಷ್ಠರಾಗಲಿ, ಅವರು ಯಾವುದೇ ರಂಗದಲ್ಲಿ ಅವರು ಅತ್ಯಂತ ಹಿಡಿತವನ್ನು ಹೊಂದಿರಲಿ, ಆ ಸಹಾಯ ಮಾಡಿದವ್ರನ್ನ ಮತ್ತು ಅಪರಾಧದಲ್ಲಿ ಪಾಲ್ಗೊಂಡವ್ರನ್ನ ಸೆರೆಮನೆಗೆ ಹಟ್ಟುವ ಕೆಲಸ ಆಗಬೇಕು ಅನ್ನೋದು ಎಲ್ಲ ಪ್ರಜ್ಞಾವಂತ ನಾಗರಿಕರ ಆಶಯ. ಸೌಜನ್ಯ ಪ್ರಕರಣ ಆದಮೇಲೆ ಸರ್ ಸಾಕಷ್ಟು ಅದರಲ್ಲಿ ಇನ್ವಾಲ್ವ್ ಆಗೋಂಥ ಒಂದಷ್ಟು ಜನರ ಕೊಲೆಗಳು ಕೂಡ ಆಯಿತು. ಇದನ್ನು ಸೂಸೈಡು ಅಥವಾ ಅನುಮಾನಾಸ್ಪದ ಅಂತ ಗುರುತಿಸಿದ್ರು ಸರ್, ಅದಕ್ಕೆ ಏನು ಹೇಳ್ತೀರಾ ಸರ್? ಸೊ ಬೆಳ್ತಂಗಡಿ ಸುತ್ತಮುತ್ತಲೂ ಇಂಥದ್ದೊಂದು ಅಸಹಜವಾದ ಸಾವುಗಳು ಮತ್ತು ಆತ್ಮಹತ್ಯೆ ಅಂತೇಳಿ ಬಿಂಬಿಸುವಂಥ ಕೊಲೆ ಪ್ರಕರಣಗಳು ಮತ್ತು ಕೆಲವೊಂದು ನೇರವಾಗಿ ಕೊಲೆಗೀಡಾದವರ ಸಂಖ್ಯೆ ಬಹಳ ದೊಡ್ಡದಾಗ್ತಾನೆ ಇದೆ. ಚಲನಚಿತ್ರದಲ್ಲಿ ನೋಡಿಸುವಂಥ ಪರಿಪಾಠನ ಇದು. ಇಷ್ಟೊಂದು ದುಡ್ಡನ್ನು ಖರ್ಚು ಮಾಡಿ ನಾವು ವ್ಯವಸ್ಥೆಗಳನ್ನ ಯಾಕೆ ಇಟ್ಕೊಂಡಿದ್ದೀವಿ? ನಾವು ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಈ ವ್ಯವಸ್ಥೆನೆಲ್ಲ ಏಕೆ ಇಟ್ಕೊಂಡಿದ್ದೀವಿ? ನಾವು ಪ್ರಜ್ಞಾವಂತರು ಏನು ಮಾಡ್ತಾ ಇದ್ದೀವಿ? ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಮೀರ್ ಮಾಡಿರೋಂಥ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಸೊ ಸಮೀರ್ ಮಾಡಿರುವಂಥ ವಿಡಿಯೋ ಏನಿದೆ ಅದು ಸ್ವಾಗತಾರ್ಹ. ಸಮಾಜವನ್ನು ಸ್ವಚ್ಛ ಮಾಡುವ, ನೈಜ ಅಪರಾಧಿ ಕಡೆಗೆ ದಿಟ್ಟತನದಿಂದ ಬೊಟ್ಟು ಮಾಡುವ, ಆತನಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತೇಳಿ ಗೊತ್ತಿದ್ದು ಕೂಡ ಇಂಥದ್ದೊಂದು ಸಾಹಸ ಮಾಡಿದ್ದಕ್ಕಾಗಿ ಆತನನ್ನು ನಾನು ಅಭಿನಂದಿಸ್ತೇನೆ. ಯಾರಾದರೂ ಏನ್ರಿ ನ್ಯಾಯ ಕೇಳಲಿಕ್ಕೆ ಧರ್ಮ ಬೇಕಾ, ಜಾತಿ ಬೇಕಾ, ಭಾಷೆ ಬೇಕಾ? ಒಂದು ಮಹಿಳೆಗೆ ಅನ್ಯಾಯ ಆಗಿತ್ತೆ ಅಂತ ಹೇಳಲಿಕ್ಕೆ ಒಂದು ನಿರ್ದಿಷ್ಟ ಸಮುದಾಯದವ್ರು ಮಾತ್ರ ಮಾಡಬೇಕಾ? ಇದನ್ನು ಜಾತಿಯ ಚೌಕಟ್ಟಲ್ಲಿ ಬಂಧಿಸಿಡಬೇಕಾ ನಾವು? ಆ ಜಾತಿಯವ್ರು ಸತ್ತಾಗ ಆ ಜಾತಿಯವ್ರು ಮಾತ್ರ ತಲೆ ಎತ್ತಬೇಕು, ಆ ಧರ್ಮದವ್ರು ಮಾತ್ರ ಧ್ವನಿ ಎತ್ತಬೇಕು ಅಂತ ಹೇಳುವಂಥ ಹೊಸ ಪರಿಭಾಷೆಯನ್ನು ಬೆಳೆಸ್ತಾ ಇದ್ದಲ್ಲ, ಏನು ಕತೆ ಇದು? ಆತನ ಒಂದು ಮಾತುಗಳು ಇಲ್ಲಿ ಸಂಚಲನ ಸೃಷ್ಟಿ ಮಾಡಿರೋದು ಕೂಡ ಹೌದು. ಆತನನ್ನು ಹಿಂದೂ ವಿರೋಧಿ ಅಂತೇಳಿ ಬಿಂಬಿಸ್ತಿರೋದು ಇದು ಕೆಟ್ಟ ಸಮಾಜವನ್ನು ಕಟ್ಟಲಿಕ್ಕಿರುವಂಥ ನಾಂದಿಗೆ, ಇದು ಆದಿಗೆ ಎಡೆ ಮಾಡಿಕೊಡ್ತಾ ಇದೆ. ಇದು ಒಳ್ಳೆಯ ಲಕ್ಷಣಗಳಲ್ಲ ಇದು. ಥ್ಯಾಂಕ್ ಯು ಸರ್. ಸೌಜನ್ಯ ಪ್ರಕರಣ ಯಾರೋ ಒಬ್ಬರು ಮಾತಾಡೋದಲ್ಲ, ಪ್ರತಿ ಕ್ಷೇತ್ರದ ಪ್ರತಿಯೊಬ್ಬ ಮಹಿಳೆ, ಪ್ರತಿಯೊಬ್ಬ ಪುರುಷ ಎಲ್ಲರೂ ಕೂಡ ಮಾತಾಡಬೇಕಾದಂಥ ವಿಷಯ. ಪತ್ರಕರ್ತರ ವಿಷಯಕ್ಕೆ ಬಂದಾಗ ಅವರು ಕೂಡ ಧ್ವನಿ ಎತ್ತಬೇಕು. ಒಬ್ಬರು ಮಹಿಳೆಯಾಗಿ ಸವಿತಾ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಈ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರೇನು ಹೇಳ್ತಾರೆ ಕೇಳೋಣ ಬನ್ನಿ. ಮ್ಯಾಮ್ ನಮಸ್ತೆ. ನಮಸ್ತೆ ಮ್ಯಾಮ್, ಕಳೆದ 12 ವರ್ಷದಿಂದ ಎಲ್ಲರೂ ಕೂಡ ಇಲ್ಲ ನಮ್ಮ ಮನೆಯ ಮಗಳು ಸೌಜನ್ಯ, ಅವಳು ಅನ್ಯಾಯ ಆಗಿದೆ, ನಾವು ಕೂಡ ಧ್ವನಿ ಎತ್ತಬೇಕು ಅಂತ ಮಾತಾಡ್ತಿದ್ದಾರೆ. ನೀವು ಒಬ್ಬರು ಮಹಿಳೆಯಾಗಿ, ಪತ್ರಕರ್ತರಾಗಿ ಈ ವಿಷಯಕ್ಕೆ ಏನು ಹೇಳ್ತೀರಾ ಮೇಡಮ್? ಬಹುಶಃ ನನಗೆ ಬಹಳಷ್ಟು ನೋವು ಕೊಟ್ಟಂಥ ವಿಚಾರ ಅಂತೇಳಿದರೆ ಸೌಜನ್ಯಂದು ಇರ್ಬೋದು. ಯಾಕೆಂತೇಳಿದರೆ 12 ವರ್ಷದ ಹಿಂದೆ ನಾನು ಕೂಡ ಒಂದು ಪತ್ರಕರ್ತೆ ಆಗಿದ್ದರಿಂದ ಒಂದು 4-5 ಫೋಟೋಸ್ಗಳು ನನಗೆ ಬಂತು. ಆ ಫೋಟೋಸ್ನ ನೋಡ್ತಿದ್ದಾಗ ನಾನು ಹೆತ್ತ ತಾಯಿ ಅಲ್ಲದಿದ್ದರೂ ಸಹ ನನ್ನ ಕರಳು ಎಷ್ಟು ಚುರುಗುಟ್ಟು ಬಿಡ್ತು ಅಂತೇಳಿದರೆ, ಆ ಹೆಣ್ಣು ಮಗಳ ಬ್ಯಾಗ್, ಆಕೆ ಚಪ್ಪಲ್, ಆಕೆ ಬಿದ್ದ ರೀತಿಗಳು, ಆ ಕೈನ ಮೇಲೆ ಕಟ್ಟಿದ್ದು, ಇಡೀ ಒಂದು ಹೆಣ್ಣು ಮಕ್ಕಳನ್ನು ಎಷ್ಟು ರೀತಿಯಲ್ಲಿ ತೇಜೋವಧೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಥವಾ ಯಾವ ರೀತಿಯಲ್ಲಿ ಇದನ್ನ ಬಣ್ಣಿಸಬೇಕು ಅಂತ ಕೂಡ ನನಗೆ ಅನ್ನಿಸ್ತಾ ಇಲ್ಲ. ಯಾಕೆಂತೇಳಿದರೆ ಆ ಸೌಜನ್ಯನ ಕೇಸಿಗೆ ಎಲ್ಲಿಯೂ ಕೂಡ ನ್ಯಾಯ ಸಿಗಲಿಲ್ಲ. ನಾನೊಂದು ಹೆಣ್ಣು ಮಗಳಿನ ತಾಯಿಯಾಗಿ ಆ ಹೆಣ್ಣು ಮಗಳ ನೋವನ್ನು ನಾವು ಯಾರು ಕೂಡ ಕಣ್ಣೀರಲ್ಲಿ ಅಥವಾ ಬಾಯಿ ಮಾತಲ್ಲಿ ಸಮಾಧಾನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲೋ ಒಂದು ರೀತಿ ಕಾನೂನಲ್ಲಿ ಕೂಡ ನಮಗೆ ವಿಶ್ವಾಸ ಇತ್ತು ಸೌಜನ್ಯ ಕೇಸಿಗೆ ಒಂದು ನ್ಯಾಯ ಸಿಗುತ್ತೆ ಅಂತ. ಅಮಾಯಕ ಸಂತೋಷ್ ರಾವನ್ನ ಬಂಧನ ಮಾಡ್ತಾರೆ. ಆ ಸಂತೋಷ್ ರಾವನ ತಾಯಿ, ಆಕೆ ಕೂಡ ಒಂದು ಹೆಣ್ಣು, ಆಕೆ ಕೂಡ 9 ತಿಂಗಳು ಆತನನ್ನು ಎತ್ತಿರೋಳು. ಸಮಾಜದ ಮುಂದೆ ತಲೆ ಎತ್ತಿ ನಡಿಬೇಕಾಗತ್ತೆ. ತನ್ನ ಮಗ ಒಂದು ಅಮಾಯಕ ಹೆಣ್ಣು ಮಗಳನ್ನು ಅತ್ಯಾಚಾರ ಮಾಡಿ ಕೋರ್ಟಿಗೆ ಹೋದ ಅಂತೇಳಿದರೆ ಆ ತಾಯಿ ತೀರಿ ಹೋದ್ಲು ಕೊರಗಿ. ಇವತ್ತು ಮಗ ಯಾರೋ ನಿರಪರಾಧಿನ ಕರ್ಕೊಂಡು ಬಂದು ಅಪರಾಧಿ ಅಂತ ಆತನ ಬಿಂಬಿಸಿ ಆತನನ್ನು ಜೈಲಿಗೆ ಕಳಿಸಿ ನಂತರ ಕೇಸ್ ಖುಲಾಸೆ ಆಗುತ್ತೆ. ಹಾಗಿದ್ರೆ ಅಪರಾಧಿಗಳು ಯಾರು? ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗಳು, ನಾವು ಹೆಣ್ಣು ಮಕ್ಕಳು ಭಾಳಷ್ಟು ಸಂಭ್ರಮನ ಪಡ್ತೇವೆ ಇವತ್ತು. ಆದರೆ ಈ ಖುಷಿ ಇವತ್ತು ನಮಗೆ ಸಿಗ್ತಾ ಇಲ್ಲ. ಯಾಕೆ ಅಂತೇಳಿದರೆ ಸೌಜನ್ಯನ ಆ ಕಣ್ಣೀರು, ಆ ಸೌಜನ್ಯನ ತಾಯಿ ಪಡುವಂಥ ನರಕ ಯಾತನೆಗಳು, ಜೀವನ ಪರ್ಯಂತ ಆ ಹೆಣ್ಣು ಮಗಳಿಗಿದ್ದ ಶಿಕ್ಷೆ. ನನ್ನ ಧ್ವನಿ ಏನು ಅಂತೇಳಿದರೆ, ಯಾರು ಸೌಜನ್ಯನಂಥ ಹೆಣ್ಣು ಮಕ್ಕಳಿಗೆ ಈ ರೀತಿ ಮಾಡ್ತಾ ಇದ್ದಾರೆ, ಅತ್ಯಾಚಾರಗಳನ್ನ ಮಾಡ್ತಾ ಇದ್ದಾರೆ, ಅವರಿಗೆ ಕಠಿಣವಾದ ಶಿಕ್ಷೆ ಆಗೋದ್ರ ಜೊತೆಗೆ ಇದರ ಅಪರಾಧಿ ಯಾರು ಅಂತ ಹೇಳೋದನ್ನು ಹೊರಗೆ ತರಬೇಕಾಗುತ್ತೆ. ಬಹುಶಃ ಇತ್ತೀಚಿನ ದಿನಕ್ಕೆ ಮತ್ತೆ ಪುನಃ ಸೌಜನ್ಯ ಎಲ್ಲೋ ಒಂದು ರೀತಿ ಚಿಗುರು ಹೊಡಿತಾ ಇದ್ದಾಳೆ. ತಾಯಿಗೆ ಜೀವನ ಪರ್ಯಂತ ಈ ಶಿಕ್ಷೆಯನ್ನು ಕೊಟ್ಟಂಥ ಅಪರಾಧಿಗೆ ಅವನು ಯಾರೇ ಆಗಿರಲಿ ಆತನನ್ನು ಕಂಡು ಹಿಡಿಲೇಬೇಕಾಗುತ್ತೆ. ಆತನಿಗೆ ಶಿಕ್ಷೆ ಕೊಟ್ಟಾಗ ಮಾತ್ರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಒಂದು ಅರ್ಥ ಬರುತ್ತೆ. ಇಲ್ಲದ್ರೆ ನಾವು ಸುಮ್ಮನೆ ನಾವು ಒಂಥರ ಶುಭಾಶಯನ ಸಲ್ಲಿಸ್ತಾ ಆ ದಿನವನ್ನು ವೇಸ್ಟ್ ಮಾಡ್ತಾ ಇದ್ದೇವೆ ಅಂತ ನನಗೆ ಅನ್ನಿಸ್ತಾ ಇದೆ ಮೇಡಮ್. ನಿಜವಾಗ್ಲೂ ಮೇಡಮ್, ಖಂಡಿತ ನಿಮ್ಮ ಮಾತು. ಈಗ
ಸಮೀರ್ ಅವರು ಬೇರೆ ಧರ್ಮಕ್ಕೆ ಸೇರಿದಂಥವ್ರು, ಈಗ ನಮ್ಮ ಮನೆಯ ಮಗುಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಅವ್ರು ಬಂದು ನಮಗೆ ಸಪೋರ್ಟ್ ಮಾಡಿದ್ದಾರೆ, ನಿಮ್ಮ ಜೊತೆ ನಾವು ನಿಂತ್ಕೋತೀವಿ ಅಂತ. ಇದಕ್ಕೆ ಒಂದು ಕೋಮು ಬಣ್ಣವನ್ನ ಇತ್ತೀಚಿನ ದಿನಗಳಲ್ಲಿ ತುಂಬ್ತಾ ಇದ್ದಾರೆ. ಇದಕ್ಕೆ ಏನು ಹೇಳ್ತೀರಾ? ಇಲ್ಲ, ನಾನು ಸಮೀರ್ ಬಗ್ಗೆ ನನಗೆ ಬಹಳ ಖುಷಿ ಇದೆ. ಯಾಕೆ ಅಂತೇಳಿದರೆ ಒಂದು ಧ್ವನಿಯನ್ನು ಸಮಾಜದ ಮುಂದಿಟ್ಟಿದ್ದಾರೆ. ಅದು ಆ ಧ್ವನಿ ಹೇಗೆ ಅಂತೇಳಿದರೆ ಎಲ್ಲಿ ಕೂಡ ಅಸ್ಪಷ್ಟತೆಗಳ ತಾಕಲಾಟಗಳು ಸಮೀರನ ಮಾತಿನಲ್ಲಿ ಇರಲಿಲ್ಲ. ಸಮೀರ್ ಇಟ್ಟಂಥ ಹೆಜ್ಜೆ ಏನಿದೆ ಆ ಹೆಜ್ಜೆ ಮತ್ತು ಅವನ ಧ್ವನಿ, ಆ ಧ್ವನಿಗೆ ನಮ್ಮೆಲ್ಲರ ಸಹಕಾರ ಇದ್ದೇ ಇರುತ್ತೆ. ಇಲ್ಲಿಗೆ ದಯವಿಟ್ಟು ನಾನು ಹೇಳ್ತೇನೆ, ಒಂದು ಹೆಣ್ಣು ಮಗಳ ವಿಚಾರ, ಇದನ್ನು ಧರ್ಮದ ಬಣ್ಣವನ್ನು ಕಟ್ಟಬೇಡಿ ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಸೌಜನ್ಯ ಪ್ರಕರಣ ಅಷ್ಟೇ ಅಲ್ಲ, ಧರ್ಮಸ್ಥಳದಲ್ಲಿ ಎಷ್ಟೆಲ್ಲ ಒಂದು ಅತ್ಯಾಚಾರಗಳು ಅನಾಚಾರಗಳು ನಡೆದಿದ್ದಾವೆ ಅಷ್ಟೆಲ್ಲವೂ ಕೂಡ ನ್ಯಾಯ ಸಿಗಲಿ ಅಂತ ಹೇಳ್ತಾ ಮ್ಯಾಮ್ ನಿಮಗೆ ಧನ್ಯವಾದಗಳು. ಸೌಜನ್ಯನ 12 ವರ್ಷದ ಈ ಹೋರಾಟಕ್ಕೆ ಜಯ ಸಿಗ್ಲಿ ಅನ್ನೋ ಉದ್ದೇಶದಿಂದ ಪಬ್ಲಿಕ್ಸ್ ಏನ್ ಹೇಳ್ತಾರೆ ಅಂತ ಈ ವಿಡಿಯೋನ ಮಾಡಿದ್ವಿ. 12 ವರ್ಷದಿಂದ ಬರೋಬರಿ ಆ ತಾಯಿ, ಸೌಜನ್ಯ ತಾಯಿ ಕುಸುಮಾ ಅವರು ಸತತವಾಗಿ ಹೋರಾಟ ಮಾಡ್ತಿದ್ದಾರೆ. ಇಲ್ಲ ನನ್ನ ಮಗಳಿಗೆ ನ್ಯಾಯ ಬೇಕು ಅಂತ. ಆ ಕಣ್ಣೀರು ಹಾಕ್ತಾ ಇರೋಂಥ ದಿನಗಳೇ ಇಲ್ಲ. ಇಷ್ಟೆಲ್ಲ ಹೋರಾಟ ಮಾಡ್ತಿದ್ರು ಕೂಡ ಇನ್ನು ಯಾರು ಅವರು, ಯಾಕೆ ಈ ಥರ ಒಂದು ಆಯಿತು ಅಂತ ಅನ್ನೋದೇ ಸುಳಿವೇ ಗೊತ್ತಾಗ್ತಿಲ್ಲ. ಪ್ರತಿಯೊಬ್ಬರು ಈ ದೇಶದ ಪ್ರಜೆಯಾಗಿ ನಮ್ಮ ಮನೆಯ ಹೆಣ್ಮಗಳು ಸೌಜನ್ಯ ಅನ್ನೋ ರೀತಿಯಲ್ಲಿ ನೀವು ನ್ಯಾಯನ ಕೇಳಬೇಕು. ಪ್ರತಿಯೊಬ್ಬರಲ್ಲೂ ನಾನು ಕೈ ಮುಗಿದು ಕೇಳ್ಕೊಳ್ಳೋದು, ದಯವಿಟ್ಟು ಸೌಜನ್ಯ ಪ್ರಕರಣದಲ್ಲಿ ಯಾರು ಕೂಡ ಸುಮ್ಮನೆ ಇರಬೇಡಿ, ಎಲ್ಲರೂ ಕೂಡ ವಾಯ್ಸ್ನ ರೈಸ್ ಮಾಡಿ ಈಗಲಾದರೂ ಆ ನೊಂದ ಜೀವಕ್ಕೆ ನ್ಯಾಯ ಸಿಗಲಿ ಅನ್ನೋದು ನನ್ನ ಈ ಮಾತು.